ನವೋದಯ ಗ್ರೂಪ್ಸ್. ಓಕೆ ಡಿಯರ್ ಚಿಲ್ಡ್ರನ್ಸ್, ಇವತ್ತು ನಾವು ಪ್ಯಾಸೇಜ್ ಬಗ್ಗೆ ಮಾತಾಡ್ತಾ ಹೋಗೋಣ. ನಿಮಗೆ ನವೋದಯ ಪರೀಕ್ಷೆಯಲ್ಲಿ 100 ಮಾರ್ಕ್ಸ್ ಇರುತ್ತಲ್ವಾ? ಸೊ ಇದು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಭಾಗಗಳಿದೆ ಅದಲ್ವಾ? 1ನೇ ಭಾಗ, 2ನೇ ಭಾಗ, 3ನೇ ಭಾಗ ಅಂತ ಇಲ್ಲಿ ವಿಭಾಗಗಳನ್ನು ಮಾಡಿಕೊಂಡು ನಿಮಗೆ ಒಂದು ಪರೀಕ್ಷೆಯನ್ನ ಎಂಟ್ರೆನ್ಸ್ ಎಕ್ಸಾಮ್ನ ಕೊಡ್ತಾರೆ. ಸೊ ಇದರಲ್ಲಿ 3ನೇ ಭಾಗನೇ ಲ್ಯಾಂಗ್ವೇಜ್ ಟೆಸ್ಟ್. ಓಕೆನಾ? ಹಾಗಾದ್ರೆ ಲ್ಯಾಂಗ್ವೇಜ್ ಟೆಸ್ಟ್ ಅಂತಕ್ಕಂಥದ್ದು ಎಷ್ಟು ಮಾರ್ಕ್ಸ್ಗಳಿಗಿರುತ್ತೆ? ಲ್ಯಾಂಗ್ವೇಜ್ ಟೆಸ್ಟ್ ಈಸ್ ಎ 25 ಮಾರ್ಕ್ಸ್, ಅಂದ್ರೆ 25 ಅಂಕಗಳಿಗೆ ಈ ಒಂದು ಗದ್ಯ ಭಾಗ ಇರುತ್ತೆ. ಸಾಮಾನ್ಯವಾಗಿ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆಯುವಂತ ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಂತಂದ್ರೆ, ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಆನ್ಸರ್ಸ್ ಅನ್ನ ಬೇಗ ಮಾಡ್ತೀರಾ. ಮ್ಯಾಥಮೆಟಿಕ್ಸ್ಗೆ ನೀವು ಆನ್ಸರ್ಸ್ ನ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ನ ತೆಗೆದುಕೊಂಡ್ಬಿಟ್ಟು ಏನು ಮೆಂಟಲ್ ಎಬಿಲಿಟಿ ಮಾಡಿದಾದ್ಮೇಲೆ ಮ್ಯಾಥಮೆಟಿಕ್ಸ್ಗೆ ಆನ್ಸರ್ಸ್ ಮಾಡೋದಾದ್ಮೇಲೆ ಸೊ ನಿಮಗೆ ಉಳಿತಕ್ಕಂಥ ಟೈಮು ಸ್ವಲ್ಪ ಇರುತ್ತೆ. ಅಂದ್ರೆ ನೀವು ಟೈಮಿಂಗ್ಸ್ ನ ಪಿಕಪ್ ಮಾಡಬೇಕು. ಬಟ್ ನೀವೇನ್ ಮಾಡ್ತೀರಾ ಅಂದ್ರೆ ಮ್ಯಾಥಮೆಟಿಕ್ಸ್ಗೆ ಜಾಸ್ತಿ ಟೈಮ್ ಅನ್ನ ಕೊಡೋದ್ರಿಂದ ಸೊ ಪ್ಯಾಸೇಜ್ಗೆ ನೀವು ಕಡಿಮೆ ಅವಧಿಯನ್ನ ಕೊಡ್ತಾ ಹೋಗ್ತೀರಾ. ಎಕ್ಸಾಮ್ ಬೆಲ್ ಹೊಡೆಯುತ್ತೆ ಅನ್ನೋ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆನ್ಸರ್ಸ್ ಅನ್ನ ಮಾಡ್ದಲೇ ಬಿಟ್ಟು ಬರ್ತೀರಾ ಪ್ಯಾಸೇಜ್ಗಳಿಗೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮಗೆ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಸೀಟ್ ಸಿಗಬೇಕು ಅಂದ್ರೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನೀವು ಪಾಸಿಂಗ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಲೇಬೇಕು. ಅರ್ಥ ಆಗ್ತಿದ್ಯಾ? ನಾನು ಕನ್ನಡ ಮಾಡಿಲ್ಲ ಅಂದ್ರೂ ನಡೆಯುತ್ತೆ, ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಮಾಡಿದ್ದೀನಿ, ಅಂಕಗಳಿಂದ ಚೆನ್ನಾಗಿ ಮಾಡಿದ್ದೀನಿ ಅಂತಂದ್ರೆ ನಿಮಗೆ ಇಲ್ಲಿ ಸೀಟ್ ಸಿಗೋದಿಲ್ಲ. ಓಕೆನಾ? ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನೀವು ಪಾಸ್ ಆಗಲೇಬೇಕು. ಓಕೆನಾ? ಸೊ ನೀವೇನ್ ಮಾಡ್ತೀರಾ? ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮಾನಸಿಕ ಸಾಮರ್ಥ್ಯ ಹಾಗೂ ಅಂಕಗಣಿತದ ಪ್ರಶ್ನೆಗಳಿಗೆ ಉತ್ತರಿಸ್ತೀರಾ. ಆದ್ರೆ ಪ್ಯಾಸೇಜ್ಗಳಿಗೆ ನೀವು ಎಕ್ಸಾಮ್ ಅನ್ನ ಬರಿಬೇಕಾದ್ರೆ ಎಕ್ಸಾಮ್ ಅನ್ನ ಬರಿಬೇಕಾದ್ರೆ ಸೊ ಏನ್ ಮಾಡ್ತೀರಾ ಅಂದ್ರೆ ಟೈಮ್ ಅನ್ನ ನೀವು ಕಿಲ್ ಮಾಡ್ತೀರಾ. ಎಲ್ಲಿ ಕಿಲ್ ಮಾಡ್ತೀರಾ? ಎಲ್ಲ ಮ್ಯಾಥಮೆಟಿಕ್ಸ್ ಎಲ್ಲ ನೀವು ಓದ್ತಿರ್ತೀರಾ. ಸೊ ಹಾಗಾಗಿ ಸರಿಯಾಗಿ ನಿಮ್ಗೆ ಪ್ಯಾಸೇಜ್ ಅಲ್ಲಿ ಉತ್ತರ ಬರೆಯಕ್ಕಾಗಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಸರಿಯಾದ ರೀತಿಯಲ್ಲಿ ನೀವು ಟೈಮ್ ಅನ್ನ ಫಿಕ್ಸ್ ಮಾಡ್ಕೋಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಪ್ಯಾಸೇಜ್ ಕೊಟ್ಟಿರ್ತಾರೆ, ಪ್ಯಾಸೇಜ್ ಅನ್ನ ಫಸ್ಟ್ ಓದೋದೇ ಇಲ್ಲ. ನೀವು ಏನ್ ಮಾಡ್ತೀರಾ? ಡೈರೆಕ್ಟ್ ಆಗಿ ಕ್ವಶನ್ಸ್ ನೋಡ್ತೀರಾ. ಕ್ವಶನ್ಗೆ ಎಲ್ಲಿ ಆನ್ಸರ್ಸ್ ಇದೆ, ಲೈನ್ಸ್ ಎಲ್ಲಿದೆ ಅದನ್ನ ಹುಡುಕ ಹೋಗ್ತೀರಾ. ಬಟ್ ಅದು ಮಾಡಿದ್ರೆ ನೀವು ತಪ್ಪು ಮಾಡ್ತೀರಾ. ಯಾಕಂದ್ರೆ ಅಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಕೊಟ್ಟಿರ್ತಕ್ಕಂತಹ ಪ್ಯಾಸೇಜ್ ಅನ್ನು ಸಂಪೂರ್ಣವಾಗಿ ಓದ್ಬೇಕಾಗತ್ತೆ. ಓಕೆನಾ? ಸೊ ಫಸ್ಟ್ ಸಂಪೂರ್ಣವಾಗಿ ಪ್ಯಾಸೇಜ್ ಅನ್ನ ಓದ್ಬೇಕು. ಇಲ್ಲಿ ನೋಡಿ, ನಾನು ನಿಮ್ಗೆ 2 ಪಾಯಿಂಟ್ಸ್ ನ ಕೊಟ್ಟಿದ್ದೀನಿ. ಸೊ ಇದ್ರ ಮೇಲೆ ನಾನು ನಿಮ್ಗೆ ಈ ಒಂದು ಟಾಪಿಕ್ ನ ಕವರ್ ಮಾಡಿ ಕೊಡ್ತೇನೆ. ಸೊ ಫಸ್ಟ್ ಗೆ ಪ್ಯಾಸೇಜ್ ಅಂದ್ರೆ ಏನು? ಗದ್ಯ ಭಾಗ. ಸೊ ನಿಮ್ಗೆ ಮಿನಿಮಮ್ 7 ಇಂದ 10 ಲೈನ್ ವರೆಗೂ ನಿಮ್ಗೆ ಒಂದು ಪ್ಯಾಸೇಜ್ ಅನ್ನ ಕೊಡ್ತಾರೆ. ಒಂದು ಅದರ ಕನ್ನಡದಲ್ಲಿ ನಾವು ವಾಕ್ಯಾವಳಿ ಅಂತ ಕರಿತೇವೆ, ಗದ್ಯ ಭಾಗ ಅಂತ ಕರಿತೇವೆ. ಸೊ ಒಂದು ಸಮ್ ಸ್ಟೋರಿ ಕೊಟ್ಟಿರ್ತಾರೆ ನಿಮ್ಗೆ. ಆ ಸ್ಟೋರಿಯನ್ನ ಓದಿ ನೀವು ಆನ್ಸರ್ಸ್ ಅನ್ನ ಮಾಡ್ಬೇಕಾಗಿರುತ್ತೆ. ಓಕೆನಾ? ಸೊ ಆ ಪ್ಯಾಸೇಜ್ ಅಲ್ಲಿ ನಿಮ್ಗೆ ಏನೇನಿರುತ್ತೆ, ಅಂಶಗಳು ಏನೇನಿರುತ್ತೆ, ಟಾಪಿಕ್ಸ್ ಏನೇನಿರುತ್ತೆ ಅನ್ನೋದಾದ್ರೆ ಸೊ ಮೀನಿಂಗ್ಸ್ ಇರುತ್ತೆ. ಮೀನಿಂಗ್ ಅಂದ್ರೆ ಏನು? ಪದದ ಅರ್ಥ ಇರುತ್ತೆ. ಹೆಂಗಿರುತ್ತೆ? ಪದದ ಅರ್ಥ ಇರುತ್ತೆ. ನೀವೆಲ್ಲ ನೋಡಿರ್ತೀರಿ, ಬರ್ದಿರ್ತೀರಿ, ಪದಗಳಿಗೆ ಅರ್ಥವನ್ನ ಕೂಡ ಬರೆದಿರ್ತೀರಿ, ಹೌದಲ್ವಾ? ಒಂದು ಪದಕ್ಕೆ ಅರ್ಥವನ್ನ ಬರೆದಿರ್ತೀರ. ಉದಾಹರಣೆ, ಹೊತ್ತಿಗೆ ಅಂತ ಇರುತ್ತೆ. ಹೊತ್ತಿಗೆ ಅಂದ್ರೆ ಏನು? ಹೊತ್ತಿಗೆ ಅಂದ್ರೆ ಪುಸ್ತಕ ಅಂತ ಅರ್ಥ. ಓಕೆನಾ? ಈ ರೀತಿಯಾಗಿ ಪದದ ಅರ್ಥವನ್ನ ನಿಮ್ಗೆ ಕೊಡ್ತಾರೆ. ಸೊ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಹಾಗಾಗಿ ನಾನು ನವೋದಯ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಇಂಗ್ಲಿಷ್ ಮೀಡಿಯಂ ಅವರಾಗಿದ್ರೆ ಗ್ಲೋಸರಿಯನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಗ್ಲೋಸರಿ 3rd, 4th, 5th ಸ್ಟ್ಯಾಂಡರ್ಡ್ ಸಿಲೆಬಸ್ ಇಂಗ್ಲಿಷ್ ಏನು ಲ್ಯಾಂಗ್ವೇಜ್ ಇರುತ್ತಲ್ಲ, ಆ ಒಂದು ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಗ್ಲೋಸರಿ ಕೊಟ್ಟಿರ್ತಾರಲ್ವಾ, ಆ ಗ್ಲೋಸರಿನ ಪಟ್ಟಿ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ನಿಮ್ಮ ಪದ ಸಂಪತ್ತು ಹೆಚ್ಚುತ್ತಾ ಹೋಗುತ್ತೆ. ಓಕೆನಾ? ಸೊ ಇನ್ನು ಕನ್ನಡ ಮೀಡಿಯಂ ಅನ್ನು ಕೂಡ ನಾನು ಅದೇ ಹೇಳ್ತೀನಿ. 3, 4, 5ನೇ ತರಗತಿಯ ಕನ್ನಡ ವಿಷಯದ ಪಠ್ಯಪುಸ್ತಕವನ್ನು ತೆಗೆದುಕೊಂಡು ನೀವು ಆ ಒಂದು ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳ ಅರ್ಥವನ್ನ ಪಟ್ಟಿ ಮಾಡಿಕೊಂಡು ನೀವು ಮನನ ಮಾಡ್ಕೊಳ್ತಾ ಹೋಗಿ. ಸೊ ಈ ಪ್ಯಾಸೇಜ್ ಅನ್ನೋದು 1 ವರ್ಷದಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ಮತ್ತೊಂದು ವರ್ಷದಲ್ಲಿ ನಿಮಗೆ ಅದೇ ಸಬ್ಜೆಕ್ಟ್ ಬಗ್ಗೆ ಕೊಡೋದಿಲ್ಲ. ಸೊ ಇಲ್ಲಿ ಪ್ಯಾಸೇಜ್ಗಳಲ್ಲಿ ವಸ್ತು ವಿಷಯ ಬೇರೆ ಬೇರೆದೇ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಗೆ ಇಲ್ಲಿ ಯಾವ ತರದ ವಸ್ತು ವಿಷಯವನ್ನ ಇಟ್ಕೊಂಡು ನಿಮ್ಗೆ ಟಾಪಿಕ್ ಇಟ್ಕೊಂಡು ನಿಮ್ಗೆ ಪ್ಯಾಸೇಜ್ ಅನ್ನ ಕೊಡ್ತಾರೆ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗ್ಬೇಕು. ಸೊ ನೀವು ಪಟ್ಟಿ ಮಾಡ್ಕೊಳ್ಳಿ, ಗ್ಲೋಸರಿಗೂ ಪಟ್ಟಿ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಂ ಅವರು, ಇಂಗ್ಲಿಷ್ ಮೀಡಿಯಂ ಅವರು
ಅನ್ನ ನೀವು ಬರಿಬೇಕು, ಮೀನಿಂಗ್ ಬರೆಯೋದ್ರಲ್ಲಿ ನೀವು ಸಕ್ಸಸ್ ಕಾಣಬೇಕು ಅಂತ ಅಂದ್ರೆ ಸೊ ನೀವು ಒಂದು ಪದಗಳ ಅರ್ಥವನ್ನ ಪಟ್ಟಿ ಮಾಡಿಕೊಂಡು ಓದ್ಕೊಳ್ತಾ ಹೋಗಿ. ನೆಕ್ಸ್ಟ್ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಬಗ್ಗೆ ಕೇಳ್ತಾರೆ. ಏನ್ ಕೇಳ್ತಾರೆ? ಪ್ರಿಫಿಕ್ಸ್ ಅಂದ್ರೆ ಏನು? ಸೊ ಕನ್ನಡದಲ್ಲಿ ಪ್ರಿಫಿಕ್ಸ್ ಅಂದ್ರೆ ಉಪಸರ್ಗಗಳು ಅಂತ. ಸೊ ಈ ಪ್ರಿಫಿಕ್ಸ್ ಗಳಿಗೆ ಫಾರ್ ಎಕ್ಸಾಂಪಲ್ ಉದಾಹರಣೆಗಳನ್ನ ಕೊಡ್ಬೇಕಂದ್ರೆ ನೀವು ಆಪೋಸಿಟ್ ವರ್ಡ್ ಅನ್ನ ಬರಿಬೇಕಂದ್ರೆ ಟೆಸ್ಟ್ ಅನ್ನೋ ಒಂದು ವರ್ಡ್ ಇದೆ. ಸೊ ಟೆಸ್ಟ್ ಗೆ ನೀವು ಆಪೋಸಿಟ್ ವರ್ಡ್ ಅನ್ನ ಬರೀರಿ ಅಂತ ಹೇಳಿದ್ರೆ ನೀವೇನ್ ಬರಿತೀರಿ? ಪ್ರೀ ಟೆಸ್ಟ್ ಅಂತ ಬರಿತೀರಾ. ಪ್ರೀ ಅಂದ್ರೆ ಏನು? ಮುಂಚಿತವಾಗಿ. ಪ್ರೀ ಅಂದ್ರೆ ಮುಂಚಿತವಾಗಿ, ಓಕೆನಾ? ಸೊ ಮುಂಚಿತವಾಗಿ ಅಂದ್ರೆ ಪದಕ್ಕೆ ಮುಂಚಿತವಾಗಿ ನಾವು ಪದದ ಮೊದಲಿಗೆ ಪದಗಳನ್ನ ಸೇರಿಸುವುದಕ್ಕೆ ಇಲ್ಲಿ ನಾವು ಪ್ರಿಫಿಕ್ಸ್ ಗಳು ಅಂತ ಕರಿತೇವೆ. ಕನ್ನಡದಲ್ಲಿ ಉಪಸರ್ಗಗಳು ಅಂತ ಕರಿತೇವೆ. ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಉದಾಹರಣೆ ನಂಬಿಕೆ ಅನ್ನೋ ಒಂದು ಪದ ಇದೆ. ಇದಕ್ಕೆ ನಂಬಿಕೆ ಪದದ ವಿರುದ್ಧಾರ್ಥಕ ಪದ ಬರೀರಿ ಅಂತ ಕೇಳಿದ್ರೆ ನಿಮ್ಗೆ ಏನ್ ಬರೀತೀರಾ? ಅಪನಂಬಿಕೆ ಅಂತ ಬರೀತೀರಾ. ಜಯ ಅನ್ನೋ ಒಂದು ವರ್ಡ್ ಇದೆ. ಜಯಗೆ ಆಪೋಸಿಟ್ ವರ್ಡ್ ಏನ್ ಬರೀತೀರಾ? ವಿರುದ್ಧಾರ್ಥಕ ಪದ ಏನ್ ಬರೀತೀರಾ ಅಂದ್ರೆ ಅಪಜಯ ಅಂತ ಬರೀತೀರಾ. ಸತ್ಯ ಅಂತಕ್ಕಂಥ ಒಂದು ಪದ ಇದೆ. ಆ ಸತ್ಯ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಬರೀರಿ ಅಂದ್ರೆ ನೀವೇನ್ ಬರೀತೀರಾ? ಅಸತ್ಯ ಅಂತ ಬರೀತೀರಾ. ಸೊ ಈ ರೀತಿಯಾಗಿ ನಿಮಗೆ ಪ್ರಿಫಿಕ್ಸ್ ಗಳನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಮೀಡಿಯಂ ಟೆಸ್ಟ್, ಪ್ರೀ ಟೆಸ್ಟ್, ಓಕೆ, ಲಾಕ್, ಅನ್ಲಾಕ್, ಓಕೆನಾ? ಓಕೆ. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ. ಏನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಕನ್ನಡದಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ಗೆ ಪರ್ಯಾಯ ಪದ ಅಂತ ಕರಿತೇವೆ. ಈಗ ಬಟ್ಟೆಯನ್ನ ಹೊಲಿಯುವವರಿಗೆ ಏನಂತ ಕರೀತಾರೆ? ಇಂಗ್ಲಿಷ್ ನಲ್ಲಿ ನಾವು ಬಟ್ಟೆನ ಸ್ಟಿಚ್ ಮಾಡೋರಿಗೆ, ಕ್ಲೋತ್ಸ್ ಅನ್ನ ಸ್ಟಿಚ್ ಮಾಡೋರಿಗೆ ನಾವು ಟೈಲರ್ ಅಂತ ಕರಿತೀವಿ. ಅದೇ ರೀತಿ ಕನ್ನಡದಲ್ಲಿ ನಾವೇಂತ ಕರಿತೀವಿ? ದಾದಿ ಏನು ಸಾರಿ ದರ್ಜಿಗಳು ಅಂತ ಕರಿತೇವೆ, ಹೌದಲ್ವಾ? ಅದೇ ತರ ಇದು ಈ ಅಕ್ಕಸಾಲಿಗರು ಏನ್ ಮಾಡ್ತಾರೆ? ಅಕ್ಕಸಾಲಿಗರು ಅಂದ್ರೆ ಒಡವೆಗಳನ್ನ ಮಾಡಿಕೊಡುವವರಿಗೆ ಅಂತ ಕರಿತಾರೆ ಅಕ್ಕಸಾಲಿಗರು ಅಂತ ಕರಿತಾರೆ. ಇನ್ ಇಂಗ್ಲಿಷ್ ವರ್ಡ್ ಗೋಲ್ಡ್ ಸ್ಮಿತ್, ಓಕೆನಾ? ಸೊ ಈ ರೀತಿಯಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಬಗ್ಗೆ ನಿಮಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಆಂಟೋನಿಯಂ ಅಂಡ್ ಸಿನೋನಿಯಂ. ಏನು ಆಂಟೋನಿಯಂ ಅಂತ ಅಂದ್ರೆ? ಆಂಟೋನಿಯಂ ಅಂತ ಅಂದ್ರೆ ಸಮಾನಾರ್ಥಕ ಆಂಟೋನಿಯಂ ಅಂಡ್ ಸಿನೋನಿಯಮ್ಸ್ ಪದಗಳ ಬಗ್ಗೆ ನಿಮ್ಗೆ ಏನ್ ಕೇಳ್ತಾರೆ? ಇದಂದ್ರೆ ಸಮಾನಾರ್ಥಕ ಪದಗಳು ಹಾಗೂ ವಿರುದ್ಧಾರ್ಥಕ ಪದಗಳು. ಸೊ ಏನ್ ಕೇಳ್ತಾರೆ? ಫಾರ್ ಎಕ್ಸಾಂಪಲ್ ಸೂರ್ಯ ಅಂತ ಇರುತ್ತೆ. ಸೂರ್ಯ ಎಂಬ ಈ ಪದಕ್ಕೆ ಸಮಾನಾರ್ಥಕ ಪದಗಳನ್ನ ಬರೆಯಿರಿ ಅಂತ ಕೇಳ್ತಾರೆ. ಏನು ಸಮಾನಾರ್ಥಕ ಪದಗಳು ಅಂತಂದ್ರೆ ಇಲ್ಲಿ ಸೂರ್ಯನ್ಗೆ ಸಮಾನಾರ್ಥಕ ಪದವಾಗಿ ನಾವು ದಿನಕರ, ಭಾಸ್ಕರ, ರವಿ ಅಂತ ಪದಗಳನ್ನ ಕೇಳ್ತೇವೆ, ನೋಡ್ತೀವಿ, ಹೌದಲ್ವಾ? ಅದೇ ರೀತಿಯಾಗಿ ಇನ್ನು ಬೇರೆ ಬೇರೆ ರೀತಿಯ ವರ್ಡ್ಗಳು ಬರ್ತವೆ. ಉದಾಹರಣೆ ಪೃಥ್ವಿ. ಏನು ಪೃಥ್ವಿ ಅಂದ್ರೆ? ಭೂಮಿ, ಇಳೆ, ವಸುಂಧರೆ ಅಂತ ಕರೀತಾರೆ. ಅದೇ ರೀತಿ ಕಾಡು. ಕಾಡು ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಹೇಳಿ ನೋಡೋಣ. ಅರಣ್ಯ, ಕಾಡು, ಕಾನನ. ಈ ರೀತಿಯಾಗಿ ನಾವು ಪದಗಳನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಪದದ ನಾನಾರ್ಥಗಳ ಬಗ್ಗೆ ಕೂಡ ನಿಮಗೆ ಕೇಳ್ತಾರೆ. ಸೊ ಇಲ್ಲಿ ನಾನಾರ್ಥಗಳು ಅಂತ ಹೇಳಿದ್ರೆ ಒಂದು ಪದಕ್ಕೆ ಇನ್ನೊಂದು ರೀತಿಯ ಹೊಸ ಪದಗಳು ಕೂಡ ಒಂದೇ ಪದಕ್ಕೆ ಇನ್ನು ಬೇರೆ ಬೇರೆ ರೀತಿಯ ಅರ್ಥವನ್ನು ನೀಡುವಂತಹ ಪದಗಳು ಕೂಡ ಕಂಡು ಬರ್ತವೆ. ಉದಾಹರಣೆ ಹರಿ ಅಂತ ಇರುತ್ತೆ. ಹರಿ ಅಂದ್ರೆ ಏನು? ಹರಿ ಅಂದ್ರೆ ವಿಷ್ಣು ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ಹರಿ ಅಂದ್ರೆ ನದಿ ಹರಿಯುವುದು, ಅಂದ್ರೆ ನದಿ ಹರಿಯುತ್ತೆ ಅಲ್ವಾ? ಸೊ ಈ ಒಂದು ಅರ್ಥದಲ್ಲಿ ಕೂಡ ಹರಿ ಅಂತ ಒಂದು ಪದ ಅರ್ಥವನ್ನು ನೀಡುತ್ತೆ. ಇನ್ನೊಂದು ನಿಮ್ಗೆ ಉದಾಹರಣೆ ಕೊಡೋದಾದ್ರೆ ಕರಿ ಅನ್ನೋ ಒಂದು ವರ್ಡ್ ಇದೆ. ಏನು ಕರಿ ಅಂದ್ರೆ? ಕರಿ ಅಂದ್ರೆ ಕಪ್ಪು ಅಂತಾನು ಅರ್ಥ. ಇನ್ನೊಂದು ಅರ್ಥದಲ್ಲಿ ಕರಿ ಅಂದ್ರೆ ಎಣ್ಣೆಲಿ ಏನಾದ್ರು ಹಾಕಿ ಅದನ್ನ ಬೇಯಿಸೋದು, ಕರಿಯೋದು ಅಂತ ಇರುತ್ತಲ್ಲ, ಸೊ ಆ ಒಂದು ಅರ್ಥದಲ್ಲಿ ಕೂಡ ಬರುತ್ತೆ. ಇನ್ನ ಉದಾಹರಣೆಗಳನ್ನ ನಿಮಗೆ ಕೊಡೋದಂದ್ರೆ ಹಸ್ತ ಅಂತ ಇರುತ್ತೆ. ಸೊ ಹಸ್ತ ಅಂದ್ರೆ ಏನು? ಹಸ್ತ ಅಂದ್ರೆ ಕೈ. ಸೊ ಇನ್ನು ಅದೇ ರೀತಿ ಕರೆ ಅಂತ ಕರೀತಾರೆ. ಏನ್ ಕರೆ ಅಂದ್ರೆ ಅವ್ರನ್ನ ಯಾರು ಕರಿ ಅಂತ ಕರೀತಾರೆ, ಕರೆಯಿರಿ ಅಂತ ಹೇಳ್ತಾರೆ. ಇನ್ನೊಂದು ಕರೆ ಅಂತ ಅಂದ್ರೆ ಫೋನ್ ಮಾಡಿದ್ರಾ, ಈ ಫೋನ್ ಮಾಡಿದ್ದಕ್ಕೆ ನಾವು ಕರೆ ಅಂತ ಕರಿತೀವಿ. ಸೊ ಓಕೆ, ಈ ರೀತಿಯಾಗಿ ಪದಗಳ ಅರ್ಥಗಳನ್ನ ಕೂಡ ನೀವು ತಿಳ್ಕೊಳ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ಅಪ್ರೋಪ್ರೈಟ್ ವರ್ಡ್ಸ್ ಅಂತ ಅಂದ್ರೆ ಏನು? ಅಪ್ರೋಪ್ರೈಟ್ ವರ್ಡ್ಸ್ ಅಂತ ಅಂದ್ರೆ ಸೂಕ್ತ ಪದಗಳು. ಈಗ ಆ ಒಂದು ಪದಕ್ಕೆ ಅದೇ ನಿರ್ದಿಷ್ಟ ಪದವನ್ನು ನಾವು ಕರಿತೀವಿ, ಅದ್ ಬಿಟ್ಟು ಬೇರೆ ಯಾವುದೇ ಒಂದು ಪದವನ್ನು ನಾವು ಕರೆಯೋದಿಲ್ಲ. ಉದಾಹರಣೆ ಈಗ ಇವತ್ತು ದಾದಿಯರ ದಿನ, ನರ್ಸ್ ಡೇ ಅಲ್ವಾ? ಸೊ ರೋಗಿಗಳನ್ನ ಹಾರೈಕೆ ಮಾಡುವವರಿಗೆ ನಾವೇನಂತ ಕರಿತೇವೆ? ದಾದಿಯರು ಅಂತ ಕರಿತೇವೆ. ಅದ್ ಬಿಟ್ಟು ನಾವು ನರ್ಸ್ಗಳಿಗೆ ಬೇರೆ ರೀತಿಯ ಹೆಸರನ್ನ ಕರಿತೀವ? ಇಲ್ಲ.
ಹಾಗೆ ನಾವು ಶಿಕ್ಷಕಿಯರು, ಪಾಠ ಮಾಡುವವರಿಗೆ ಅಂದ್ರೆ ಬೋಧಕರಿಗೆ ಶಿಕ್ಷಕರು ಅಂತ ಕರಿತೇವೆ ಹೊರತು ಇನ್ ಬೇರೆ ತಾಯಿಗೆ ಶಿಕ್ಷಕಿ ಅಂತ ಕರಿತೇವೆ ಹೊರತು ಇನ್ ಬೇರೆ ರೀತಿಯ ಜನರಿಗೆ ನಾವು ಶಿಕ್ಷಕರು ಅಂತ ಕರೆಯೋದಿಲ್ಲ, ಹೌದಲ್ವಾ? ಸೊ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಅವು ಸೂಕ್ತ ಪದಗಳು ಅಂತ ಅರ್ಥ. ಅದು ಬಿಟ್ರೆ ಏನೋ ಕರೆಯೋದಿಲ್ಲ. ಈಗ ಹಾಲು ಮಾರುವವನಿಗೆ ಏನು ಕರಿತೀವಿ? ಹಾಲು ಮಾರುವವನೇ ಅಂತಾನೆ ಕರಿತೀವಿ ಅಲ್ವಾ? ಹೂವನ್ನ ಮಾರುವವರಿಗೆ ಹೂ ಮಾರುವವಳು ಅಂತ ಕರಿತೀವಿ. ಅದ್ ಬಿಟ್ಟು ನಾವು ಹೂ ಮಾರುವವರಿಗೆ ಬಟ್ಟೆಯನ್ನ ವ್ಯಾಪಾರ ಮಾಡುವವರು, ದಿನಸಿಯನ್ನ ವ್ಯಾಪಾರ ಮಾಡುವವರು ಅಂತ ಕರಿತೀವ? ಇಲ್ಲ. ಸೊ ಹಾಗಾಗಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂದ್ರೆ ಸೂಕ್ತ ಪದಗಳು. ಈಗ ಚಮ್ಮಾರಿಕೆ, ಈಗ ಚರ್ಮದ ಸಹಾಯದಿಂದ ಅವರು ವಸ್ತ್ರಗಳನ್ನು ತಯಾರಿಸ್ತಾ ಹೋಗ್ತಾರೆ. ಈ ಚಪ್ಪಲಿವನ್ನ ಮಾಡುವವರಿಗೆ ಚಮ್ಮಾರಿಕೆ, ಚಮ್ಮಾರರು ಅಂತ ಕರಿತೀವಿ. ಕುಂಬಾರಿಕೆ, ಸೊ ಏನ್ ಕುಂಬಾರಿಕೆ ಅಂತಂದ್ರೆ ಈ ಮಣ್ಣಿನಿಂದ ಮಡಿಕೆಯನ್ನ ತಯಾರಿಸುವವರಿಗೆ ನಾವು ಕುಂಬಾರರು ಅಂತ ಕರಿತೇವೆ. ಸೊ ಈ ಕುಂಬಾರರ ಕೆಲಸ ಮಡಿಕೆಯನ್ನ ಮಾಡೋದು, ಊರಿಗೋಸ್ಕರ ನಾವು ಕುಂಬಾರರು ಅಂತ ಕರಿತೇವೆ ಹೊರತು ಬೇರೆಯವ್ರನ್ನ ನಾವು ಕುಂಬಾರರು ಅಂತ ಕರೆಯಲ್ಲ. ಸೊ ಅರ್ಥಾಗ್ತದೆ. ಈ ರೀತಿಯ ನಾವು ಪದಗಳಿಗೆ ನಾವು ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕರಿತೇವೆ. ಸೊ ಈ ತರ ಪದಗಳು ಕೂಡ ನಿಮಗೆ ಕೇಳ್ತಾ ಹೋಗ್ತಾರೆ. ಓಕೆನಾ? ನೆಕ್ಸ್ಟ್ ಪ್ರೇಸಸ್. ಏನು ಪ್ರೇಸಸ್ ಅಂದ್ರೆ ನುಡಿಗಟ್ಟುಗಳು ಅಂತ ಅರ್ಥ. ಸೊ ಇಲ್ಲಿ ನುಡಿಗಟ್ಟುಗಳ ಬಗ್ಗೆ ನಿಮಗೆ ಕೇಳ್ತಾನೆ ಹೋಗ್ತಾ ಇರ್ತಾರೆ. ಸೊ ನುಡಿಗಟ್ಟುಗಳಿಗೆ ಫಾರ್ ಎಕ್ಸಾಂಪಲ್ ನಾವು ಒಂದು ಪದಕ್ಕೆ ಒಂದು ಸನ್ನಿವೇಶದಲ್ಲಿ ಮಾತನಾಡಬೇಕಾದ್ರೆ ನಾವು ನುಡಿಗಟ್ಟುಗಳನ್ನು ಬಳಸ್ತಾ ಹೋಗ್ತೀವಿ. ಯಾಕೆ? ಆ ಪದದ ಅರ್ಥ ಬೇರೆ ರೀತಿಯಾಗಿ ಕೇಳಿಸಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ನುಡಿಗಟ್ಟುಗಳನ್ನ ವಿಶೇಷ ಸಂದರ್ಭದಲ್ಲಿ ವಿಶೇಷ ಮಾಹಿತಿಗಳನ್ನ ತಿಳಿಸ್ಬೇಕಂದ್ರೆ ಒಂದು ಪದದ ಅರ್ಥ ಇನ್ನೊಂದು ಅರ್ಥವನ್ನ ನೀಡ್ಲಿ ಅನ್ನೋ ಒಂದು ಕಾರಣಕ್ಕೆ, ಅದು ಅವ್ರಿಗೆ ಮಾತ್ರ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕೆ ನುಡಿಗಟ್ಟುಗಳನ್ನ ನಾವು ಬಳಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನುಡಿಗಟ್ಟುಗಳನ್ನ ನೋಡೋದಾದ್ರೆ ಇಂಗ್ಲಿಷ್ ಅಲ್ಲಿ ಬ್ರೇಕ್ ಎ ಲೆಗ್ ಅಂತ ಅಂದ್ರೆ ಏನು ಬ್ರೇಕ್ ಎ ಲೆಗ್ ಅಂದ್ರೆ ಕಾಲು ಮುರಿಯಿರಿ. ಸೊ ಅವನಿಗೆ ಕಾಲು ಮುರಿರಿ ಅಂತ ಅರ್ಥ ಅಲ್ಲ, ಇಲ್ಲಿ ಗುಡ್ ಲಕ್ ಅಂತ ಅರ್ಥ. ಸಾಮಾನ್ಯವಾಗಿ as usually said to someone who is going to appear in front of an audience ಅಂದ್ರೆ ಸಾಮಾನ್ಯವಾಗಿ ಜನರೆಲ್ಲರೂ ಇರ್ತಾರೆ ಅಲ್ವಾ, ಅವ್ರ ಮುಂದೆ ನಾವು ಇಲ್ಲಿ ಬ್ರೇಕ್ ಎ ಲೆಗ್ ಅಂತ ಹೇಳಿದ್ರೆ ಆ ಒಂದು ಸನ್ನಿವೇಶಕ್ಕೆ ಆ ವ್ಯಕ್ತಿಗೆ ಅರ್ಥ ಆಗ್ಬೇಕೇ ಹೊರತು ಇಲ್ಲಿ ಬೇರೆಯವರಿಗೆ ಅರ್ಥ ಆಗುವ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಹೇಳುವವನು ಯಾರು ಹೇಳ್ತಾ ಇದ್ದಾನೆ ಕೇಳಿಸ್ಕೊಳ್ಳೋರಿಗೆ ಇದು ಅರ್ಥ ಆಗ್ಬೇಕು. ಸೊ ಆ ಒಂದು ಅರ್ಥದಲ್ಲಿ ಇಲ್ಲಿ ನುಡಿಗಟ್ಟುಗಳನ್ನ ಬಳಸ್ತಾ ಹೋಗ್ತಾರೆ. ಅಂಡ್ ಫಾರ್ ಎಕ್ಸಾಂಪಲ್ ಇಲ್ಲಿ ಬೈಟ್ ಯುವರ್ ಟಂಗ್ ಅಂತ ಕರೀತಾರೆ. ಏನು? ನಿಮ್ಮ ನಾಲಿಗೆ ಕಚ್ಚಿ. ನಿಮ್ಮ ನಾಲಿಗೆ ಕಚ್ಚಿ ಅಂತಂದ್ರೆ ನಿಮ್ಮ ನಾಲಿಗೆಯನ್ನ ಕಡ್ಕೊಳ್ಳಿ ಅಂತ ಅರ್ಥ ಅಲ್ಲ, ಅದ್ರ ಬದಲಿಗೆ ಕೀಪ್ ಕ್ವೈಟ್ ಅಂದ್ರೆ ಸುಮ್ಮನಾಗಿರಿ, ಅಂದ್ರೆ ಮೌನವಾಗಿರಿ, ಸೈಲೆಂಟ್ ಆಗಿರಿ ಅನ್ನೋ ಒಂದು ಅರ್ಥವನ್ನ ಇಲ್ಲಿ ನೀಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬಟ್ ಔಟ್ ಅಂದ್ರೆ ಹೊರಗಡೆ ಹೋಗಿ ಅಂತ ಅರ್ಥ ಅಲ್ಲ, ಗೋ ಅವೇ and mind your own business. Go away and mind your own business. ಹಾಗಂದ್ರೆ ಏನು? ದೂರ ಹೋಗಿ ನಿಮ್ಮ ಸ್ವಂತ ವ್ಯವಹಾರವನ್ನ ನೋಡ್ಕೊಳ್ಳಿ ಅಂತ ಅರ್ಥ. ನಾವು ತಕ್ಷಣಕ್ಕೆ ಹೋಗು ಮನೆಗೆ ಹೋಗು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನಿದೆಯೋ ನಿಮ್ಮ ಕೆಲಸವನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ, ಹೌದಲ್ವಾ? ಹಿರಿಯರಿಗೆ ಏನಾದರೂ ಹೇಳ್ಬೇಕಂದ್ರೆ ಅವರು ತುಂಬಾ ಏರು ಧ್ವನಿಯಲ್ಲಿ ಅಂದ್ರೆ ತುಂಬಾ ಗಡಸು ಧ್ವನಿಯಲ್ಲಿ ಕ್ಲಿಷ್ಟಕರವಾದ ನಮಗೆ ಕೇಳಿಸ್ಕೊಳ್ಳಲಿಕ್ಕೆ ಆಗದೆ ಇರತಕ್ಕಂಥ ಆ ಭಾಷೆಯಲ್ಲಿ ಹೇಳ್ತಾರೆ. ಈ ರೀತಿಯ ನುಡಿಗಟ್ಟುಗಳನ್ನು ನಮಗೆ ಬಳಸಿ ಹೇಳ್ತಾರೆ. ಇದನ್ನ ನಾವು ನೈತಿಕತೆಗಳನ್ನು ಕೂಡ ತಿಳ್ಕೋಬಹುದು, ಹೌದಲ್ವಾ? ಸೊ ಆ ರೀತಿಯಾಗಿ ಇಲ್ಲಿ ನುಡಿಗಟ್ಟುಗಳನ್ನ ಬಳಸ್ತಾರೆ. ಇನ್ನು ಕನ್ನಡದಲ್ಲೂ ಕೂಡ ಅದೇ ರೀತಿಯಾಗಿ ಹೇಳ್ತಾರೆ, ಮೂಗುದಾರ ತೊಡಿಸು ಅಂತ. ಏನ್ ಮೂಗುದಾರ ತೊಡಿಸು ಅಂದ್ರೆ ಹತೋಟಿಯಲ್ಲಿಡು ಅಂತ ಅರ್ಥ. ಅವನಿಗೆ ಮೂಗಲ್ಲಿ ಒಂದು ದಾರ ಹಾಕು ಅಂತ ಅರ್ಥ ಅಲ್ಲ ಇಲ್ಲಿ ಮೂಗುದಾರ ತೊಡಿಸು ಅಂತ ಅಂದ್ರೆ. ಈಗ ಹಸುವಿಗೂ ಮೂಗುದಾರ ಹಾಕ್ತಾರಲ್ವಾ, ಅಂದ್ರೆ ಅದು ಹತೋಟಿಗೆ ಬರ್ಬೇಕು ಅನ್ನೋ ಕಾರಣಕ್ಕೆ ರೈತ ಏನ್ ಮಾಡ್ತಾನೆ, ಹಸುವಿಗೆ ಮೂಗುದಾರವನ್ನ ಹಾಕ್ತಾನೆ, ಹೌದಲ್ವಾ? ಸೊ ಮೂಗುದಾರ ತೊಡಿಸು ಅಂದ್ರೆ ಹತೋಟಿಯಲ್ಲಿಡು ಅಂತ ಅರ್ಥ. ನೆಕ್ಸ್ಟ್ ಬಾಯಿ ಕಟ್ಟು ಅಂತ ಅಂದ್ರೆ ಏನು? ಬಾಯಿ ಕಟ್ಟು ಅಂದ್ರೆ ಬಾಯನ್ನ ಹಿಂಗೆ ಏನಾದ್ರು ಒಂದು ಬಟ್ಟೆಯಿಂದ ಕಟ್ಟು ಅಂತ ಅರ್ಥ ಅಲ್ಲ, ಇನ್ನೊಬ್ಬರು ಮಾತನಾಡದಂತೆ ಮಾಡುವುದು, ಇನ್ನೊಬ್ರು ಮಾತನಾಡದಂತೆ ಮಾಡೋದನ್ನ ಇಲ್ಲಿ ಬಾಯಿ ಕಟ್ಟು ಅಂತ ಹೇಳ್ತಾರೆ. ನೆಕ್ಸ್ಟ್ ಬಲಿ ಬೀಡು ಅಂತ. ಏನ್ ಬಲಿ ಬೀಡು ಅಂದ್ರೆ? ಬಲಿ ಬೀಡು ಅಂದ್ರೆ ಸೆರೆಯಾಳಾಗುವುದು ಅಂತ ಅರ್ಥ. ನೆಕ್ಸ್ಟ್ ಬೆನ್ನು ಹತ್ತು. ಬೆನ್ನು ಹತ್ತಿ ಬೇತಾಳ ಆಗಿದ್ದಾನೆ ಅಂತ ಹೇಳ್ತಾರೆ. ಏನಂಗಂದ್ರೆ ಹಿಂಬಾಲಿಸು ಅಂತ ಅರ್ಥ. ಅಂದ್ರೆ ನಮ್ಮನ್ನ ಅವರು ಹಿಂಬಾಲಿಸಿದ್ದಾರೆ ಅಂದ್ರೆ ಅವರು ನಮ್ಮನ್ನ ಫಾಲೋ ಅಪ್ ಮಾಡ್ತಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಭಗೀರಥ ಪ್ರಯತ್ನ ಅಂದ್ರೆ ಏನು? ಭಗೀರಥ ಪ್ರಯತ್ನ ಅಂದ್ರೆ ಶಕ್ತಿ ಮೀರಿದ ಪ್ರಯತ್ನ ಅಂತ ಅರ್ಥ. ಅಂದ್ರೆ ತಮ್ಮ ಕೈಲಾಗೋದಕ್ಕಿಂತ ಇನ್ನು ಹೆಚ್ಚಿನದಾಗಿ ಶಕ್ತಿಯನ್ನ
ಶಕ್ತಿ ಮೀರಿ ತಮ್ಮ ಶ್ರಮವನ್ನ ಮೀರಿ ಅವರು ಇನ್ನೂ ಪ್ರಯತ್ನ ಪಡ್ತಾ ಹೋದ್ರೆ ಅಲ್ಲಿ ಭಗೀರಥ ಪ್ರಯತ್ನ ಅಂತ ನಾವಲ್ಲಿ ಕರಿತೇವೆ. ಯಾಕೆ ಭಗೀರಥ ಅಂದ್ರೆ ಅವರೊಬ್ಬ ಮನುಷ್ಯ, ಅವನು ಗಂಗೆಯನ್ನೇ ಇಲ್ಲಿ ಭೂಮಿಗೆ ಕರೆಸಿದ್ರಂತೆ ಅವನು ತಪಸ್ ಮಾಡಿ. ಈ ರೀತಿಯ ಒಂದು ಕಾರಣಗಳಿಗೆ ಇಲ್ಲಿ ಭಗೀರಥ ಪ್ರಯತ್ನ ಅಂತ ಕರೀತಾರೆ. ನೆಕ್ಸ್ಟ್ ಉಪ್ಪು ಖಾರ ಹಚ್ಚಿ ಹೇಳು ಅಂತ ಹೇಳ್ತಾರೆ. ಜನ ಮಾತಾಡುವಾಗ ಇಲ್ಲದನ್ನ ಸಲ್ಲದನ್ನ ಒಬ್ಬರಿಂದ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಉಪ್ಪು ಖಾರ ಜೊತೆಗೆ ಹುಳಿನೂ ಹಿಂಡ್ತಾರೆ ಅಲ್ವಾ. ಸೊ ಉಪ್ಪು ಖಾರ ಹಚ್ಚಿ ಹೇಳು ಅಂತ ಅಂದ್ರೆ ಇಲ್ಲದನ್ನ ಹೇಳು ಅಂತ ಅರ್ಥ. ಈ ರೀತಿಯ ಒಂದು ಪದಗಳ ಅರ್ಥವನ್ನು ಅಂದ್ರೆ ನುಡಿಗಟ್ಟುಗಳ ಅರ್ಥವನ್ನು ಸಹ ನಿಮ್ಗೆ ಕೊಡ್ತಾರೆ. ಸೊ ಇನ್ನು ಏನ್ ಕೊಡ್ತಾರೆ, ಗ್ರಾಮರ್ ಪಾಯಿಂಟ್ಸ್ ಕೂಡ ಕೊಡ್ತಾರೆ ನಿಮ್ಗೆ. ಅಂದ್ರೆ ಇಲ್ಲಿ ತುಂಬಾ ಒಳ ವ್ಯಾಕರಣ ಕೊಡಲ್ಲ, ಅಂದ್ರೆ ತುಂಬಾ ಜಸ್ಟ್ ಮೇನ್ ಏನೇನ್ ಟಾಪಿಕ್ಸ್ ಇರುತ್ತೆ ಅದ್ರ ಬಗ್ಗೆ ನಿಮ್ಗೆ ಗ್ರಾಮರ್ ಪಾಯಿಂಟ್ಸ್ ಕೂಡ ಕೊಡ್ತಾರೆ. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು. ಉದಾಹರಣೆ ಈ ರಸಸ್ವರ ಆಗಿರ್ಬೋದು, ದೀರ್ಘಸ್ವರ ಆಗಿರ್ಬೋದು, ಈ ಇಂಗ್ಲಿಷ್ ನಲ್ಲಿ ಕಾನ್ಸನೆಂಟ್ಸ್ ಆಗಿರ್ಬೋದು, ವೋವಲ್ಸ್ ಆಗಿರ್ಬೋದು, ಈ ರೀತಿಯ ಪದಗಳನ್ನು ಕೂಡ ಕೊಡ್ತಾರೆ. ಏನು ಇಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತಿರಲ್ಲ, ಆ ರೈಮಿಂಗ್ ವರ್ಡ್ಸ್ ಕೂಡ ಕೊಡ್ಬೋದು, ಪ್ರಾಸ ಪದಗಳು. ಸೊ ಈ ರೀತಿಯ ಒಂದು ಪದಗಳು ಅರ್ಥವನ್ನು ಕೂಡ ನಿಮ್ಗೆ ಕೇಳ್ತಾರೆ. ಸೊ ಇದು ಪ್ಯಾಸೇಜ್ ಬಗ್ಗೆ ಸ್ವಲ್ಪ ಸೂಚನೆಗಳನ್ನ, ಡೈರೆಕ್ಷನ್ಸ್ ಅನ್ನ ನಾನು ಈಗ ಕೊಡ್ತಾ ಹೋಗ್ತೀನಿ. ದೇರ್ ಆರ್ 4 passages in this section. ಸೊ ನಿಮ್ಗೆ ಪ್ಯಾಸೇಜ್ ಅಲ್ಲಿ 3ನೇ ಒಂದು ವಿಭಾಗದಲ್ಲಿ, ಪ್ರಶ್ನೆ ಪತ್ರಿಕೆಯ 3ನೇ ವಿಭಾಗದಲ್ಲಿ ನಿಮ್ಗೆ ಪ್ಯಾಸೇಜ್ ಇರುತ್ತೆ. ದೇರ್ ಆರ್ 4 passages in this section. ಅಂದ್ರೆ ಈ ಒಂದು ವಿಭಾಗದಲ್ಲಿ 4 ಗದ್ಯ ಭಾಗಗಳಿರುತ್ತೆ. ಸೊ ಈಚ್ ಪ್ಯಾಸೇಜ್ ಈಸ್ ಫಾಲೋಡ್ ಬೈ 5 questions. ಒಂದು ಪ್ಯಾಸೇಜ್ ಆದ್ಮೇಲೆ ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನ ಕೊಡ್ತಾರಂತೆ. ರೀಡ್ ಈಚ್ ಪ್ಯಾಸೇಜ್ ಕೇರ್ಫುಲಿ ಅಂಡ್ ಆನ್ಸರ್ ದಿ ಕ್ವಶನ್ಸ್ ದಟ್ ಫಾಲೋ. ನೀವೇನ್ ಮಾಡ್ಬೇಕು, ಫಸ್ಟ್ ಆಫ್ ಆಲ್ ನೀವು ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ಅನ್ನ ಗಮನ ಇಟ್ಟು ಓದಬೇಕು, ಸೈಲೆಂಟ್ ರೀಡ್ ಮಾಡಬೇಕು. ಸೈಲೆಂಟ್ ರೀಡ್ ಮಾಡಿದಾದ್ಮೇಲೆ ನೀವು ಆ ಒಂದು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಹುಡುಕುವ ಒಂದು ಪ್ರಯತ್ನ ಮಾಡಬೇಕು. ತಕ್ಷಣ ನೀವು ಒಂದೇ ಸರಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು ಅಲ್ಲ. For each question, for probable answers as A, B, C and D are given, only one out of these is correct. So ಕೊಟ್ಟಿರ್ತಕ್ಕಂಥ ಬಹು ಆಯ್ಕೆಯ ಪ್ರಶ್ನೆಗಳು. ಸೊ ಬಹು ಉತ್ತರ, ಒಂದು ಪ್ರಶ್ನೆ ಇರುತ್ತೆ, ಬಹು ಆಯ್ಕೆಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಇರುತ್ತೆ, ಹೌದಲ್ವಾ. ಸೊ ಇಲ್ಲಿ ಅದರಲ್ಲಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾಗ ಅದರಲ್ಲಿ ಯಾವ್ದು ಸರಿಯಾಗಿರುತ್ತೆ, ಒಂದು ಮಾತ್ರ ಸರಿಯಾಗಿರುತ್ತೆ, ಉಳಿದ 3 ಏನಾಗಿರುತ್ತೆ, ತಪ್ಪಾಗಿರುತ್ತೆ. ನೀವೇನ್ ಮಾಡ್ಬೇಕು, ತಪ್ಪಾದ ಉತ್ತರವನ್ನು ಹೊರತುಪಡಿಸಿ ಸರಿಯಾದ ಉತ್ತರವನ್ನ ಕಂಡು ಹಿಡಿಬೇಕು. ಸೊ ಇಲ್ಲಿ ನಾವು ಡಿಲೀಟ್ ಆಪ್ಷನ್ಸ್ ಅನ್ನ ನಾನು ಕರಿತೇನೆ, ಆಪ್ಷನ್ಸ್ ಅಂತ ಕರಿತೇನೆ. ಯಾಕಂದ್ರೆ 3 ತಪ್ಪಾದ ಉತ್ತರ ಇರುತ್ತೆ, 1 ಸರಿಯಾದ ಉತ್ತರ ಇರುತ್ತೆ. ಇಲ್ಲಿ ನೀವು 1 ಸರಿಯಾದ ಉತ್ತರ ಅಂತ ಹೇಗೆ ಕಂಡುಹಿಡಿಯೋದಕ್ಕೆ ಸಾಧ್ಯನೋ ಅದೇ ರೀತಿಯಾಗಿ 3 ತಪ್ಪುತ್ತರ ಯಾಕೆ ತಪ್ಪಾಗಿದೆ ಅನ್ನೋದನ್ನ ಕೂಡ ನೀವು ತಿಳ್ಕೊಬೇಕು. ಒಂದು ಸರಿ ಉತ್ತರ ನೀವು ಆರಿಸ್ತಿದ್ದೀರಿ ಅಂತ ಅಂದ್ರೆ 3 ಉತ್ತರ ಯಾಕೆ ತಪ್ಪು ಅನ್ನೋದನ್ನ ಕೂಡ ಕಂಡ್ಕೋಬೇಕು. ಸೊ ನೀವು ಕೇವಲ ಸರಿ ಉತ್ತರ ಒಂದನ್ನೇ ಸರಿ ಅಂತ ಟಿಕ್ ಮಾರ್ಕ್ ಹಾಕೋದಲ್ಲ, ಇಲ್ಲಿ ಒಂದು ಪ್ರಶ್ನೆಗೆ 3 ಉತ್ತರ ಯಾಕೆ ತಪ್ಪು ಅನ್ನೋದನ್ನ ಕೂಡ ಕಂಡು ಹಿಡಿದ ಸರಿ ಉತ್ತರಕ್ಕೆ ನೀವು OMR ಶೀಟ್ಸ್ ಅಲ್ಲಿ ನೀವು ನಿಮ್ಮ ಒಂದು ಆನ್ಸರ್ ಅನ್ನ ತುಂಬಬೇಕಾಗತ್ತೆ. Choose the correct answer and darken the circle in OMR answer sheet against the number corresponding to the question. ಅಂದ್ರೆ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗಳಿಗೆ ಸರಿಯಾಗಿ ನೀವು ಸರಿಯಾದ ಉತ್ತರವನ್ನ ಸರಿಯಾದ ರೀತಿಯಲ್ಲಿ ಸರಿಯಾಗಿ ತುಂಬಬೇಕು. ಉತ್ತರವನ್ನ ತುಂಬುವ ವಿಧಾನವನ್ನ ನಿಮಗೆ ಮುಂದಿನ ತರಗತಿಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೂ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ಎನಿ ಡೌಟ್ಸ್ ಪ್ಲೀಸ್ ಕಾಲ್ ಮಿ. ಓಕೆ, ಥ್ಯಾಂಕ್ ಯು.